ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯವರ ಜೀವನದಲ್ಲಿ ಈಗ ನಡೆಯುತ್ತಿರುವ ಘಟನೆಗಳು ಸಾಮಾನ್ಯವಲ್ಲ. ಇದು ಒಂದು ಬದಲಾವಣೆಯ ಸಂಕೇತ. ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭ ಆಗ್ತಾ ಇದೆ. ನೀವು ಇಷ್ಟು ದಿನ ಗಮನಿಸದ ಕೆಲವು ಸಂಗತಿಗಳು ಈಗ ನಿಮ್ಮ ಮುಂದೆ ತೆರೆದುಕೊಳ್ತಾ ಇವೆ. ಹೌದು ಸ್ನೇಹಿತರೆ, ಮಿಥುನ ರಾಶಿಯವರ ಜೀವನದಲ್ಲಿ ಒಬ್ಬ ಅಥವಾ ಸ್ತ್ರೀಯ ಆಗಮನ ನಡೆಯುವ ಸೂಚನೆ ಇದೆ. ಈ ಆಗಮನ ಒಂದು ಸಾಮಾನ್ಯ ಘಟನೆ ಅಲ್ಲ. ಇದು ನಿಮ್ಮ ಜೀವನದ ಮೇಲೆ ಆಳವಾದ ಪ್ರಭಾವ ಬೀರುವ ಒಂದು ಪ್ರಮುಖ ತಿರುವಾಗಿರಬಹುದು. ನೀವು ಈಗ ಯೋಚನೆ ಮಾಡ್ತಿರ್ಬೋದು, ಈ ವಿಧವಾ ಸ್ತ್ರೀ ಯಾರಾಗಿರ್ಬೋದು, ಆಕೆ ನಿಮ್ಮ ಜೀವನದಲ್ಲಿ ಯಾಕೆ ಬರ್ತಾಳೆ ಮತ್ತು ಆಕೆ ಯಾವ ರೀತಿಯ ಬದಲಾವಣೆಯನ್ನು ತರಬಹುದು ಅಂತ. ಆದರೆ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನಿಮಗೆ ನಿಧಾನವಾಗಿ ತಿಳಿಯುತ್ತೆ. ಗಮನಿಸಿ, ಮುಂದಿನ ಕೆಲವು ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಮಹಿಳೆ ಪ್ರವೇಶ ಮಾಡ್ತಾಳೆ. ಆಕೆ ವಿಧವಾ ಆಗಿರ್ಬೋದು ಅಥವಾ ಈಗಾಗಲೇ ನಿಮ್ಮ ಸುತ್ತಲೂ ಇದ್ದರೂ ಕೂಡ ನೀವು ಗಮನಿಸದ ವ್ಯಕ್ತಿ ಆಗಿರ್ಬೋದು. ಆಕೆ ನಿಮ್ಮ ಜೀವನದಲ್ಲಿ ಒಂದು ಮಾರ್ಗದರ್ಶಕಿಯಾಗಿ ಅಥವಾ ಒಂದು ಎಚ್ಚರಿಕೆಯ ಸಂಕೇತವಾಗಿ ಕಾಣಿಸ್ಕೊಳ್ಬೋದು. ಮಿಥುನ ರಾಶಿಯವರ ಸ್ವಭಾವ ಚಂಚಲ ಮತ್ತು ಚಾತುರ್ಯದಿಂದ ಕೂಡಿರುತ್ತೆ. ನೀವು ಬೇಗನೆ ನಿರ್ಧಾರ ತೆಗೆದುಕೊಳ್ಳುವ ಗುಣ ಹೊಂದಿರ್ತೀರಿ. ಆದರೆ ಕೆಲವೊಮ್ಮೆ ಆ ಆತುರ ನಿಮ್ಮನ್ನು ತಪ್ಪು ದಾರಿಗೆ ಕರೆದೊಯ್ಯಬಹುದು. ಈ ಸಮಯದಲ್ಲಿ ನೀವು ಅದನ್ನು ನಿಯಂತ್ರಿಸಬೇಕು. ಯಾಕೆಂದರೆ ಈ ವಿಧವಾ ಸ್ತ್ರೀಯ ಪ್ರಭಾವ ನಿಮ್ಮ ನಿರ್ಧಾರಗಳ ಮೇಲೆ ಬೀಳಬಹುದು. ಆಕೆ ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ಸಲಹೆಯನ್ನು ನೀಡಬಹುದು. ಅದು ನಿಮ್ಮ ಉದ್ಯೋಗ ಅಥವಾ ವ್ಯವಹಾರ ಸಂಬಂಧಿಸಿದ್ದು ಆಗಿರಬಹುದು ಅಥವಾ ನಿಮ್ಮ ವೈಯಕ್ತಿಕ ಸಂಬಂಧಗಳ ಬಗ್ಗೆ ಆಗಿರ್ಬೋದು. ನೀವು ಆಕೆಯ ಮಾತನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ದೊಡ್ಡ ಯಶಸ್ಸು ಸಾಧ್ಯವಾಗುತ್ತೆ. ಆದರೆ ನೀವು ನಿರ್ಲಕ್ಷ್ಯ ಮಾಡಿದರೆ ಕೆಲವು ಅಡೆತಡೆಗಳು ಎದುರಾಗಬಹುದು. ಸ್ನೇಹಿತರೆ, ಮಿಥುನ ರಾಶಿಯವರಿಗೆ ಈ ಸಮಯದಲ್ಲಿ ಬುಧ ಮತ್ತು ಶನಿ ಗ್ರಹಗಳ ಪ್ರಭಾವ ವಿಶೇಷವಾಗಿದೆ. ಈ ಗ್ರಹಗಳ ಸ್ಥಿತಿಯಿಂದ ನಿಮ್ಮ ಜೀವನದಲ್ಲಿ ಹಳೆಯ ವಿಷಯಗಳು ಮತ್ತೆ ಜಾಗೃತವಾಗುತ್ತೆ. ನೀವು ಮರೆಯಲು ಪ್ರಯತ್ನಿಸಿದ ಕೆಲವು ಘಟನೆಗಳು ಮತ್ತೆ ನಿಮ್ಮ ಮುಂದೆ ಬರುತ್ತೆ. ಇದೇ ಸಮಯದಲ್ಲಿ ಈ ವಿಧವಾ ಸ್ತ್ರೀಯ ಪಾತ್ರ ಹೆಚ್ಚಾಗುತ್ತೆ. ಆಕೆ ನಿಮ್ಮ ಜೀವನದಲ್ಲಿ ಒಂದು ಸಂದೇಶವನ್ನು ನೀಡಲು ಬರ್ತಾಳೆ. ಆ ಸಂದೇಶವನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನೀವು ಮುಂದಿನ ಜೀವನದಲ್ಲಿ ದೊಡ್ಡ ಯಶಸ್ಸನ್ನು ಸಾಧಿಸಬಹುದು. ಕೆಲವರಿಗೆ ಈ ವಿಧವಾ ಸ್ತ್ರೀ ಒಳ್ಳೆಯದಾಗಿ ಕಾಣಿಸ್ಕೊಳ್ಬೋದು, ಆದರೆ ಕೆಲವರಿಗೆ ಆಕೆ ಒಂದು ಪರೀಕ್ಷೆಯಂತೆ ಕಾಣಬಹುದು. ಇದು ನಿಮ್ಮ ನಡೆ ಮತ್ತು ನಿಮ್ಮ ಮನಸ್ಸಿನ ಸ್ಥಿತಿಗೆ ಅವಲಂಬಿತವಾಗಿರುತ್ತೆ. ಸ್ನೇಹಿತರೆ, ದೇವರು ನಮ್ಮ ಜೀವನದಲ್ಲಿ ಕೆಲವು ವ್ಯಕ್ತಿಗಳನ್ನು ಕಳಿಸ್ತಾನೆ. ಅವರು ನಮ್ಮನ್ನು ಸರಿಯಾದ ದಾರಿಗೆ ತಳ್ಳೋದಕ್ಕೆ ಅಥವಾ ನಮ್ಮ ತಪ್ಪುಗಳನ್ನು ತೋರಿಸೋದಕ್ಕೆ ಬರ್ತಾರೆ. ಈ ವಿಧವಾ ಸ್ತ್ರೀಯ ಆಗಮನ ಕೂಡ ಅಂಥದ್ದೇ ಒಂದು ದೈವಿಕ ಸಂಕೇತ ಆಗಿರಬಹುದು. ಆಕೆ ನಿಮ್ಮ ಜೀವನದಲ್ಲಿ ಬಂದಾಗ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ತುಂಬ ಮುಖ್ಯ ಆಗಿರುತ್ತೆ. ವಿಶೇಷವಾಗಿ ಹಣಕಾಸಿನ ವಿಷಯದಲ್ಲಿ ನೀವು ಹೆಚ್ಚು ಜಾಗರೂಕರಾಗಿರಬೇಕು. ಯಾಕೆಂದರೆ ಈ ಸಮಯದಲ್ಲಿ ನೀವು ಮಾಡುವ ಸಣ್ಣ ತಪ್ಪು ಕೂಡ ದೊಡ್ಡ ನಷ್ಟಕ್ಕೆ ಕಾರಣ ಆಗಬಹುದು. ಆದರೆ ಈ ಮಹಿಳೆಯ ಸಲಹೆಯನ್ನು ನೀವು ಸರಿಯಾಗಿ ಬಳಸಿಕೊಂಡ್ರೆ ನಿಮ್ಮ ಹಣಕಾಸಿನ ಸ್ಥಿತಿ ಸುಧಾರಿಸುತ್ತೆ. ನೀವು ಬಹಳ ದಿನಗಳಿಂದ ಎದುರಿಸ್ತಿದ್ದ ಸಮಸ್ಯೆಗಳು ನಿಧಾನವಾಗಿ ಪರಿಹಾರ ಆಗುತ್ತೆ. ನಿಮ್ಮ ಮನೆಯಲ್ಲೂ ಶಾಂತಿ ಅನ್ನೋದು ಸ್ಥಾಪನೆ ಆಗುತ್ತೆ. ಆದರೆ ಕೆಲವೊಮ್ಮೆ ಸಣ್ಣ ವಿಷಯಗಳಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗುವ ಸಾಧ್ಯತೆ ಇದೆ. ಅದಕ್ಕಾಗಿ ನೀವು ನಿಮ್ಮ ಮಾತನ್ನು ನಿಯಂತ್ರಣದಲ್ಲಿಡಬೇಕು. ಮಿಥುನ ರಾಶಿಯವರ ದೊಡ್ಡ ಶಕ್ತಿ ಅವರ ಬುದ್ಧಿವಂತಿಕೆ. ಆದರೆ ಕೆಲವೊಮ್ಮೆ ಇದೇ ಬುದ್ಧಿವಂತಿಕೆ ಅವರನ್ನು ಅತಿಯಾಗಿ ಆಲೋಚನೆ ಮಾಡುವಂತೆ ಮಾಡುತ್ತೆ. ಈ ಸಮಯದಲ್ಲಿ ನೀವು ಸ್ಪಷ್ಟತೆಯನ್ನು ಕಾಪಾಡಿಕೊಳ್ಬೇಕು ಮತ್ತು ಸರಿಯಾದ ನಿರ್ಧಾರ ತೆಗೆದುಕೊಳ್ಬೇಕು. ಈ ವಿಧವಾ ಸ್ತ್ರೀಯ ಜೊತೆ ನಿಮ್ಮ ಸಂಪರ್ಕ ನಿಮ್ಮ ಜೀವನದ ದಿಕ್ಕನ್ನು ನಿರ್ಧರಿಸಬಹುದು. ನೀವು ಆಕೆಯನ್ನು ಗೌರವಿಸಿದರೆ ಆಕೆ ನಿಮ್ಮ ಜೀವನದಲ್ಲಿ ಒಂದು ಆಶೀರ್ವಾದ ಆಗ್ಬೋದು, ಇಲ್ಲದಿದ್ದರೆ ಒಂದು ಪಾಠ ಕಲಿಸುವ ಅನುಭವ ಆಗಬಹುದು. ಸ್ನೇಹಿತರೆ, ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ವಿಶೇಷ ಯೋಗ ಕೂಡ ಶುರುವಾಗ್ತಾ ಇದೆ. ಇದು ನಿಮಗೆ ಹಣ ಮತ್ತು ಅವಕಾಶ ತರುವ ಯೋಗ. ನೀವು ಬಹಳ ದಿನಗಳಿಂದ ಕಾಯ್ತಿದ್ದ ಅವಕಾಶ ಈಗ ನಿಮ್ಮ ಬಳಿ ಬರ್ತಾ ಇದೆ. ಆದರೆ ನೀವು ಅದನ್ನು ಹಿಡಿಯೋದಕ್ಕೆ ಸಿದ್ಧರಾಗಬೇಕು. ನಿಮ್ಮ ಮನಸ್ಸನ್ನು ಶಾಂತವಾಗಿಡಿ. ಯಾವುದೇ ನಿರ್ಧಾರವನ್ನು ಆತುರದಲ್ಲಿ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಪ್ರತಿಯೊಂದು ವಿಷಯವನ್ನು ಆಲೋಚನೆ ಮಾಡಿ ನಂತರನೇ ನಿರ್ಧಾರ ಮಾಡಿ. ಈ ಸಮಯದಲ್ಲಿ ದೇವರ ಪ್ರಾರ್ಥನೆ ತುಂಬ ಮುಖ್ಯ. ಪ್ರತಿದಿನ ಬೆಳಿಗ್ಗೆ ಎದ್ದು ದೇವರನ್ನು ಸ್ಮರಿಸಿ, ವಿಶೇಷವಾಗಿ ಶನಿದೇವರ ಪೂಜೆ ಮಾಡಿದರೆ ನಿಮಗೆ ಒಳ್ಳೆಯ ಫಲ ಅನ್ನೋದು ದೊರೆಯುತ್ತೆ. ನಿಮ್ಮ ಸುತ್ತಲಿನ ಜನರನ್ನು ಗಮನಿಸಿ, ಯಾರು ನಿಮ್ಮ ಒಳಿತಿಗಾಗಿ ಇದ್ದಾರೆ ಎಂಬುದು ತಿಳಿದುಕೊಳ್ಳಿ. ಈ ವಿಧವಾ ಸ್ತ್ರೀಯ ಆಗಮನ ನಿಮ್ಮ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಗಬಹುದು.
ನೀವು ಸರಿಯಾದ ನಿರ್ಧಾರ ತೆಗೆದುಕೊಂಡ್ರೆ ನೀವು ಯಶಸ್ಸಿನ ದಾರಿಗೆ ಹೋಗ್ತೀರಾ. ಇಲ್ಲದಿದ್ದರೆ ಕೆಲವು ಸಮಸ್ಯೆಗಳು ಎದುರಾಗಬಹುದು. ಕೊನೆಯದಾಗಿ ಒಂದು ಮಾತು ಸ್ನೇಹಿತರೆ, ಈ ಸಮಯ ನಿಮ್ಮ ಜೀವನದ ಅತ್ಯಂತ ಮುಖ್ಯ ಸಮಯ ಆಗಬಹುದು. ನೀವು ನಿಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಂಡು ದೇವರ ಮೇಲೆ ನಂಬಿಕೆ ಇಟ್ಟು ಮುಂದೆ ನಡೆದರೆ ನೀವು ಯಶಸ್ಸನ್ನು ಖಚಿತವಾಗಿ ಪಡಿತೀರಾ. ಈ ಸಂದೇಶ ನಿಮ್ಮ ಜೀವನಕ್ಕೆ ಸಂಬಂಧಿಸಿದೆ ಅಂತ ನಿಮಗೆ ಅನಿಸಿದರೆ ಇದು ದೇವರ ಸೂಚನೆ ಅಂತ ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಓಂ ಶ್ರೀ ಶನಿ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ. ಇನ್ನಷ್ಟು ರಾಶಿ ಭವಿಷ್ಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ನಕ್ಷತ್ರ ಯಾವುದು ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು.